ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎಫ್ಟೆಸ್ ಅಕಾಡೆಮಿ. ನೀವು ನನಗೆ ಪಿ ಸಿ ಕ್ವಶನ್ ಪೇಪರ್ಗಳು, ಅದರಲ್ಲಿ ಮೆಂಟಾಲಿಟಿ ಕ್ವಶನ್ಗಳನ್ನು ಸಾಲ್ವ್ ಮಾಡಿಕೊಡಿ ಸರ್ ಅಂತ ಹೇಳಿದಾರಲ್ಲ, ಅದಕ್ಕೋಸ್ಕರ 2020 ಪಿ ಸಿ ಕ್ವಶನ್ ಪೇಪರ್ಗಳನ್ನ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಇವತ್ತು ಈ ಕ್ವಶನ್ ಪೇಪರ್ ನೋಡೋಣ. ನೆಕ್ಸ್ಟ್ ನಾಳೆ 2020 ಅದರ್ ಪಿ ಸಿ ಕ್ವಶನ್ ಪೇಪರು, ಆಮೇಲೆ 2021 ಏನು, 18 ಎಷ್ಟು, ನಾವು 20ಲಿಂದ ಬಿಲೋ ಮಾಡ್ಕೋತಾ ಬರೋಣ. ಪಿ ಸಿ ಕ್ವಶನ್ ಪೇಪರ್ ಎಷ್ಟಿದೆಯೋ ಅದ್ರ ಮೆಂಟಾಲಿಟಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಕೋತಾ ಬರೋಣ. ಇವತ್ತು ನೋಡಿ, ಇವತ್ತು ಪಿ ಸಿ ಇದು 2020 ಕ್ವಶನ್ ಪೇಪರ್ ಇದನ್ನು ಸಾಲ್ವ್ ಮಾಡೋಣ. ಎಲ್ಲ ಮೆಂಟಾಲಿಟಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲಿ ಇದು ಕ್ವಶನ್ ಇದೆ. ಇಲ್ಲಿ ಪಿ ಸಿ 2020 ಕ್ವಶನು. ಫಸ್ಟ್ ಕ್ವಶನ್ ನೋಡಿ ಏನಿದೆ, 25,000 ರೂಪಾಯಿ ಅಸಲಿಗೆ 25,000 ರೂಪಾಯಿ ಅಸಲಿಗೆ 4ರ ಬಡ್ಡಿ ದರದಂತೆ, ವಾರ್ಷಿಕ ಬಡ್ಡಿ ದರದಂತೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ನಮಗೊಂದು ಫಾರ್ಮುಲಾ, ಸಿಂಪಲ್ ಒಂದು ಫಾರ್ಮುಲಾ ಗೊತ್ತಿದೆ. ಸರಳ ಬಡ್ಡಿನ ಕಂಡುಹಿಡಿಯುವಾಗ, ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಯುವಾಗ ನಮಗೆ PTR/100 ಅಂತ ಒಂದು ಫಾರ್ಮುಲಾ ಗೊತ್ತಿದೆ, ಇದೆ ಅಲ್ವಾ? ನೋಡಿ, ಪ್ರಿನ್ಸಿಪಲ್ ಏನಿದೆ ಇಲ್ಲಿ 25,000 ಇದೆ. 25,000 ರೂಪಾಯಿ. ಟೈಮ್ ಏನಿದೆ ಎಷ್ಟು, 2 ವರ್ಷ. ಆಮೇಲೆ ರೇಷಿಯೋ ಎಷ್ಟಿದೆ, 4% ಅಂತ ಹೇಳ್ತಾರೆ, /100. ಓಕೆನಾ? 2 0 ಹೋಯಿತು. ಭಾಳ ನೀಟಾಗಿ, ಭಾಳ ಸಿಂಪಲ್ಲಾಗಿ, ಸ್ಲೋ ಆಗಿ ಹೇಳ್ತಾ ಇದ್ದೀನಿ ನೋಡಿ, ನಿಮ್ಗೆ ಅರ್ಥ ಆಗೋ ಥರ ಅಂತ. 0 ಹೋಯಿತು. 250 ಇದೆ, ಹೌದಾ? ಇಲ್ಲಿ 2 × 4 ಇದೆ. ಈಗ ನೋಡಿ, 250 ಇಂಟು 2 4 8, ಅಂದರೆ 25 × 8 ಎಷ್ಟಾಗುತ್ತೆ, 200 ಆಗುತ್ತೆ. ಪ್ಲಸ್ ಇದೊಂದು 0 ಎಷ್ಟಾಯಿತು, 2,000. ಅಂದರೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ನಲ್ಲಿ ನೀವು ನೋಡಿರ್ಬೋದು, 65 + ರೂಟ್ ಹೌ ಮಚ್ ಈಸ್ ಈಕ್ವಲ್ ಟು 83 ಅಂತ ಕ್ವಶನ್ ಕೇಳಿದ್ದಾರೆ. ಈಗ ಅದು ರೂಟ್ ಅಷ್ಟೇ ಇಟ್ಬಿಟ್ಟು ನೀವು ರೂಟ್ ಹೌ ಮಚ್ ಇದೆಲ್ಲ ಅಷ್ಟೇ ಹೇಳಿ, 83 ಈ 65 ಇದೆಲ್ಲ ಆ ಸೈಡ್ ಹೋದ್ರೆ LHS ಇದ್ದು RHS ಸೈಡ್ ಹೋದ್ರೆ ಮೈನಸ್ ಆಗುತ್ತೆ. ಅಂದರೆ 83 - 65 ಅಂದರೆ ಎಷ್ಟಾಗುತ್ತೆ, 18. 18 ರೂಟ್ ಇದ್ದಾರೆ, ರೂಟ್ ಅಂದರೆ ಸ್ಕ್ವಯರ್. 18ರ ಸ್ಕ್ವಯರ್ ಎಷ್ಟಾಗುತ್ತೆ, 324. ಆನ್ಸರ್ ಯಾವುದಾಗುತ್ತೆ, ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡಿ, ನೆಕ್ಸ್ಟ್ ಕ್ವಶನ್ ಇದೆ, 9/3 × 9² × 9⁻⁻5 9/2 × 9⁻³ × 9⁻1 × 9⁻4 ಇದೆ, ಹೌದಾ? ಈಸಿಯಾಗಿ ಸಿಂಪಲ್ ವೇನಲ್ಲಿ ಹೇಳ್ತಿದ್ದೀನಿ. ನಮಗೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದೆ 10th ಲೆವೆಲ್ವರೆಗೂ. ಎಕ್ಸ್ಪೊನೆನ್ಷಿಯಲ್ ಫಾರ್ಮ್ e⁻x ಇದೆ. ಬೇಸಸ್ ಸೇಮ್ ಇದ್ದರೆ ಪವರ್ ಏನು ಮಾಡಬೇಕು, ಯಾಡ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಗೊತ್ತಿದೆ. ಓಕೆ, ಗೊತ್ತಿದೆಲ್ಲ, e⁻x ಫಾರ್ಮ್ ಇದು. ಬೇಸಸ್ ಸೇಮ್ ಇದ್ದರೆ ಪವರ್ ಏನು ಮಾಡಬೇಕು, ಯಾಡ್ ಮಾಡಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್ ನಮಗೆ ಗೊತ್ತಿದೆ. ಈಗ ನೋಡಿ, 9 ಇದೆ ಅಲ್ಲಪ್ಪ, 9 ನೋಡಿ, ಪವರ್ ಎಷ್ಟಿದೆ, 3 ಇದೆ. ಎಲ್ಲ ಪವರ್ಗಳು ಯಾಡ್ ಮಾಡಬೇಕು. 3 ನೆಕ್ಸ್ಟ್ 2 ಇದೆ, 9/2 ಇದೆ, -5 ಇದೆ, ಆಮೇಲೆ +2 ಇದೆ, +3 ಇದೆ, ಆಮೇಲೆ -4 ಇದೆ, -1 ಇದೆ, -4 ಇದೆ, ಹೌದಾ? ನೋಡಿ, ಇದು 5 ಇದು 5 ಹೋಯ್ತಾ, ಇದು ಇದು 5 ಇದೆ, ಇದು 5 ಹೋಯ್ತು. ಅವಾಗ ಏನಾಗುತ್ತೆ, 9 ಬರೀ 0 ಉಳಿತೆ. 9/0 ಅಂದರೆ 1 ಗೊತ್ತಿರಬೇಕು ನಮಗೆ. 9/0 ಅಂದರೆ 1. ಅದಕ್ಕೆ ಆನ್ಸರ್ ಏನಾಗುತ್ತೆ, ಬಿ ಇಸ್ ದಿ ಕರೆಕ್ಟ್ ಆಪ್ಷನ್. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್. ಗೊತ್ತೈತಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಎಲ್ಲಿದೆ, ನೆಕ್ಸ್ಟ್ ಮೆಂಟಾಲಿಟಿ ಕ್ವಶನ್ಸ್ಗಳು ನೋಡೋಣ. ಓಕೆ, ನೆಕ್ಸ್ಟ್ ಮೆಂಟಾಲಿಟಿ ಕ್ವಶನ್ ನೋಡಿ. ಇದು ನೋಡಿ, ನಾವು ಬಿಫೋರ್ ಗೋಯಿಂಗ್ ಟು ದಿಸ್ ಕೊಳ್ಕೂರು ಪಬ್ಲಿಕೇಶನ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಎಲ್ಲ ಕ್ವಶನ್ ಪೇಪರ್ಗಳು ಒಂದೇ ಕಡೆ ಅಸೈನ್ ಮಾಡಿದ್ದಾರೆ. ಆಮೇಲೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು. ಅವ್ರಿಗೆ ಕ್ರೆಡಿಟ್, ಈ ಕ್ವಶನ್ ಪೇಪರ್ ಕ್ರೆಡಿಟ್ ಅವರಿಗೆ ಹೋಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿ 1200 ಮಕ್ಕಳಲ್ಲಿ 900 ಮಕ್ಕಳು ಆಯ್ಕೆಯಾಗಿರ್ತಾರೆ. ಹಾಗಾದರೆ ಆಯ್ಕೆಯಾದ ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತ ಎಷ್ಟು ಅಂತ ಕೇಳ್ತಾರೆ. ಒಂದು ಕ್ರಿಕೆಟ್ ತರಬೇತಿನಲ್ಲಿ ಎಷ್ಟು ಜನ ಇದ್ದಾರೆ, 1200 ಜನ ಇದ್ದಾರೆ. ಈಸಿ ನೋಡಿ, ಓಕೆನಾ?
ನೆಕ್ಸ್ಟ್ ಆಯ್ಕೆಯಾದ ಮಕ್ಕಳು ಎಷ್ಟಿದ್ದಾರೆ? 900 ಜನ ಇದ್ದಾರೆ. ಅಂದರೆ 1200ದಾಗ 900 ಜನ ತೆಗಿಬೇಕು. ಎಷ್ಟು ಬರುತ್ತೆ? 300. ಅಂದರೆ 300 ಇಷ್ಟು ಟೋಟಲ್ ಎಷ್ಟಿದ್ದಾರೆ? 1200. ಏನು ರೇಷಿಯೋ ಆಗುತ್ತೆ ನೋಡಿ, ಇದು 2 0 ಆಯಿತು, ಇದು 2 0 ಆಯಿತು. 3 ಇಷ್ಟು ಇದು ಎಷ್ಟಾಗುತ್ತೆ? 3:12. ಅಂದರೆ 3 ಅಂದರೆ 3 4 ಅಂದರೆ 1:4 ಆಗುತ್ತೆ. 1:4 ಏನು? 1:4 ರೇಷಿಯೋ. 1:4 ರೇಷಿಯೋ. ದಟ್ ಈಸ್ ಸಿ ಇಸ್ ದಿ ಆಪ್ಷನ್. ಸಿ ಇಸ್ ದಿ ಕರೆಕ್ಟ್ ಆಪ್ಷನ್. ಗೊತ್ತೈತಲ್ವಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವೆಶನ್ ನೋಡಿ. ಇಂಗ್ಲೆಂಡ್ ಅನ್ನು 1 2 3 4 5 2 6 ಅಂತ ಬರೆದಿದ್ದಾರೆ. ಫ್ರಾನ್ಸನ್ನು 7 8 5 2 9 1 ಎಂದು ಬರೀತಾರೆ. ಗ್ರೀಸನ್ನು ಏನಂತ ಬರೀತೀವಿ ಅಂತ ಹೇಳ್ತಾರೆ. ನೋಡಿ, ಇವಕ್ಕಿಂತ ಬಿಫೋರು ನೀವು ಕರೆಕ್ಟಾಗಿ ಬರ್ಕೋಬೇಕು. ಇಂಗ್ಲೆಂಡ್ AND. ಇ ಅಂದ್ರೇನು? 1 1 2, ಇದು 3, ಇದು 4, ಇದು 5, ಇದು 6. ನಂಗೆ ಸ್ಪೇಸ್ ಇಲ್ಲ, ನೀವು ಬರ್ಕೋಬೋದು. ಇದಾಯಿತು. ಫ್ರಾನ್ಸ್ ಅಂದ್ರೇನು? 7 8 5 2 9 1 ಅಂತ ಬರೀರಿ. ಫ್ರಾನ್ಸನ್ನು ಬರೀರಿ, ಆಮೇಲೆ ನಂಬರ್ಗಳನ್ನು ಬರೀರಿ. ಅದೇ ಥರ ಗ್ರೀಸ್ ಅಂದರೆ ಏನು ಅಂತ ಕೇಳಿದೆ. ಗ್ರೀಸ್ ಅಂದರೆ ಏನು ನೋಡಿ. ಜಿ ಅಂದರೆ ಏನಿದೆ ಇಲ್ಲಿ? 3 ಇದೆ ಅಲ್ವಾ? 3. ನೆಕ್ಸ್ಟು ಅದೇ ಥರ ಫ್ರಾನ್ಸ್. ಓಕೆ, ಗ್ರೀಸನ್ನು ನಾವೇನಂತ ಕರಿತೀವಿ? ಈ ಜಿ ಅಂದರೆ ಏನಿದೆ ಇಲ್ಲಿ? ಜಿ ಅಂದರೆ 3 ಇದೆ. ಅಂದರೆ 3 ನೋಡಿ, ಇಲ್ಲಿಲ್ಲ 3, ಇಲ್ಲಿಲ್ಲ 3, ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು ಆರ್ ಅಂದರೆ ಫ್ರಾನ್ಸ್. ನೋಡಿ, ಫ್ರಾನ್ಸನ್ನು 7 8 ಅಂದರೆ ಎಫ್ ಇದರಲ್ಲಿ 7 ಇದೆ, 8 ಇದರಲ್ಲಿ 6 ಇದೆ. ಆರ್ ಅಂದರೆ 8, 3 8 ಆಗುತ್ತೆ. 3 8. ಓಕೆ. ನೆಕ್ಸ್ಟ್ ಎ ಅಂದರೆ ಏನಿದೆ ನೋಡಿ? ಎ ಅಂದರೆ ಇಂಗ್ಲೆಂಡ್. ಎ ಇದ್ದರೆ 5 ಇದೆ, 3 8 ಏನು? ಓಕೆ, ಗ್ರೀಸ್ ಬೇಕಾಗಿದೆಲ್ಲ. 3 8 ಆಯಿತಾ? ನೆಕ್ಸ್ಟ್ ಇ ಅಂದರೆ ಏನಿದೆ? ಇ ನೋಡಿ ಏನಿದೆ? 1 ಇದೆ. 3 8 1. ಆಮೇಲೆ ಇ ಅಂದರೆ 1. ನೆಕ್ಸ್ಟ್ ಸಿ ಅಂದರೆ ಏನು? ಸಿ ಅಂದರೆ ಏನಿದೆ ನೋಡಬೇಕಾಗುತ್ತೆ ನಾವು. ಸಿ ಅಂದರೆ ಏನಿದೆ ನೋಡಿ? ಫ್ರಾನ್ಸ್. ಇಲ್ಲಿ ಸಿ ಅಂದರೆ ಏನು ಬರುತ್ತೆ? ಇಲ್ಲಿ ಸಿ 9 ಬರುತ್ತೆ. ಸಿ ಅಂದರೆ 9. ಅಂದರೆ ಇದು ಆಪ್ಷನ್ ಕರೆಕ್ಟ್ ಆಗುತ್ತೆ. ನೋಡಿ, ಸ್ವಲ್ಪ ಕ್ಲಿಯರಾಗಿ ತಿಳ್ಕೊಂಡ್ರೆ ಅರ್ಥ ಆಗುತ್ತೆ. ಇದು ಆಯ್ತಲ್ವ? ಇದೇ ಥರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ನೆಕ್ಸ್ಟ್ ಕ್ವೆಶನ್ ನೋಡಿ. ರಾಕೇಶನು ಒಂದು ಟಿ ವಿಯನ್ನು 5,000 ರೂಪಾಯಿ ಕೊಟ್ಟು ಖರೀದಿ ಮಾಡಿ 250 ರೂಪಾಯಿಯನ್ನು ಅದರ ಸಾಕಾಣಿಕೆಗೆ ಕೊಟ್ಟಿರುತ್ತಾನೆ. ನಂತರ ರಾಕೇಶನು ಅದನ್ನು 5,075ಕ್ಕೆ ಮಾರುತ್ತಾನೆ. ಹಾಗಾದರೆ ರಾಕೇಶನಲ್ಲಿ ಆದ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕ್ವೆಶನ್ ಇದೆ. ಲಾಭ ಮತ್ತು ನಷ್ಟ ಬಗ್ಗೆ ನೋಡಿ. ಖರೀದಿಸಿದ ಬೆಲೆಯನ್ನು ನಾವು ಬರ್ಕೋಬೇಕಾಗುತ್ತೆ. ಖರೀದಿಸಿದ ಬೆಲೆ ಎಷ್ಟಿದೆ? 5,000 ಇದೆ. ಮಾರಾಟ ಬೆಲೆ ಕೊಟ್ಟು ಖರೀದಿ ಮಾಡಿ 250 ರೂಪಾಯಿಗೆ ಅದನ್ನು ಸಾಕಾಣಿಕೆ ಕೊಟ್ಟಿರ್ತಾನೆ. ಎಷ್ಟು? 250. ಇವೆರಡನ್ನು ಕೂಡಿಸ್ಬೇಕಾಗುತ್ತೆ ನಾವು. ಏನಾಗುತ್ತೆ? 5,250. ಓಕೆನಾ? ನೆಕ್ಸ್ಟು ನಂತರ ರಾಕೇಶನು ಅದನ್ನು 5,075ಕ್ಕೆ ಮಾರುತ್ತಾನೆ. ಎಷ್ಟಕ್ಕೆ ಮಾರ್ತಾನಂತ? 5,075ಕ್ಕೆ ಮಾರ್ತಾನೆ. ಇದೇನು ಮಾಡಬೇಕು? ಇವೆರಡ್ರದ್ದು ಮೈನಸ್ ಮಾಡಬೇಕು ನಾವು. ಮೈನಸ್ ಮಾಡಬೇಕು. ಏನಾಗುತ್ತೆ? 175 ಆಗುತ್ತೆ. 175 ಆಗುತ್ತೆ ಮೈನಸ್ ಮಾಡಿದ್ರೆ. ನೋಡಿ, ಆಗುತ್ತೆ ಅಲ್ವಾ? ಕರೆಕ್ಟಾ? ಮೈನಸ್ ಮಾಡಿದ್ರೆ 175 ಆಗುತ್ತೆ. ಮಾರಾಟ ಮಾಡಿದ್ದು ಎಷ್ಟಿತ್ತು? 175 ಆಯಿತಾ? ಈಗ ನಾವೇನು ಮಾಡಬೇಕು? ಶೇಕಡ ಕಂಡುಹಿಡಿ ಅಂತ ಹೇಳ್ತಾನೆ. ಅದಕ್ಕೆ ನಾವೇನು ಮಾಡಬೇಕು? 175 ಡಿವೈಡ್ ಬೈ ಟೋಟಲ್ ಎಷ್ಟು ಬಂದಿದೆ? ಟೋಟಲು 5250 ಐತಲ್ವಾ? ಇಂಟು ಶೇಕಡ ಅಂದರೆ 100 ಇಂಟು 100 ಮಾಡಬೇಕಾಗುತ್ತೆ. ಈಗ ನೀವು ಇದು 0 ಆಯಿತು, ಇದು 0 ಆಯಿತು. ನೋಡಿ, 5 2 5 1 5 5 25. ಕರೆಕ್ಟಾ? ನೆಕ್ಸ್ಟ್ ನೋಡಿ, ಡಿವೈಡ್ ಮಾಡಿ ಆಗುತ್ತೇನೋ? ಈ ಥರ ಮಾಡಿದರೆ ನಿಮ್ಗೆ ಇಂಟು ಮಾಡಿ. 175 ಇಂಟು 2 ಮಾಡಿ, ಡಿವೈಡ್ ಬೈ ಇದು ಮಾಡಿ. ಇದೇನಾಗಿರುತ್ತೆ? ಫ್ರ್ಯಾಕ್ಷನಲ್ಲಿ ಬರುತ್ತೆ. ಅದಕ್ಕೆ 15 1 15
ಎಷ್ಟರಲ್ಲಿ ಆಗುತ್ತೆ ನೋಡಿ 15, ನೆಕ್ಸ್ಟ್ ನೋಡಿ 15 ಒಂದಲೇ 15 12 ಜಾಸ್ತಿ ಆಗುತ್ತೆ, 15 11 ಆಗುತ್ತೆ. ಈ ಥರ ಮಾಡಿದರೆ ನಮಗೆ ಇಂಟು 2 ಇದೆ, ಡಿವೈಡ್ ಬೈ ಏನಿರುತ್ತಲ್ಲ ಅದೇ ಮಾಡಿದಾಗೆ ನಾವು ರೇಷ್ಯೂ ಬರುತ್ತೆ. ಆ ರೇಷ್ಯೂವಿಗೆ ನಾವೇನು ಕರಿತೇವೆ, ರೇಷ್ಯೂ ಬರುತ್ತೆ. ಅದಕ್ಕೆ ಅವಾಗ ಏನಾಗುತ್ತೆ 3.33% ಆಗುತ್ತೆ. ನಿಮ್ಗೆ ಅರ್ಥ ಆಗಿಲ್ಲ ಅನ್ಕೋತೀನಿ, ಯಾಕಂದರೆ ಸ್ವಲ್ಪ ಸ್ಪೀಡ್ ಆಯಿತು. ಸೊ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ. ಈ ಥರ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ರೇಖಾಚಿತ್ರದಲ್ಲಿ ಬೇಕಾಗಿರುವ ಸಂಖ್ಯೆ ಯಾವುದು ಅಂತ ಕೇಳ್ತಾನೆ. ನೋಡಿ 166 ಇದೆ, 198 ಇದೆ, ರಿಲೇಟೆಡ್ ಇದೆ. ಇದು ಕ್ವಶನ್ ಮಾರ್ಕು 594 ಎಷ್ಟು ಬರುತ್ತೆ ಅಂತ ಕೇಳ್ತಾನೆ. ನೋಡಿ 198 ಇದೆ ಅಲ್ಲ, 198ಗೆ ನಾವು 66 ಇಂಟು 3 ಮಾಡಿದರೆ 198 ಬಂದಿದೆ. ಹೌದೇ, ಅದೇ ಥರ 594ಗೆ ಎಷ್ಟು ಮಾಡಿದರೆ ನಮಗೆ ಬರುತ್ತೆ 594 ಬರುತ್ತೆ ಅಂತ ಇದು ಕ್ವಶನ್ ಇದೆ. ಓಕೆ, 594ಗೆ ಎಷ್ಟು ಮಾಡಬೇಕು ಇಂಟು 3 ಎಷ್ಟು ಮಾಡಬೇಕು ಅಂದರೆ 594ಗೆ 198 ಇಂಟು 3 ಮಾಡಿದರೆ 594 ಬರುತ್ತೆ. 198 ಇಂಟು 3 ಮಾಡಿದರೆ 594 ಬರುತ್ತೆ. ಅದಕ್ಕೆ ಏನು ಮಾಡ್ತೀವಿ ನಾವು 594ಗೆ ಡಿವೈಡ್ ಬೈ 18 ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ 33 ಬರುತ್ತೆ. ಏನಾಗುತ್ತೆ 33 ಈಸ್ ದಿ ಕರೆಕ್ಟ್ ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಎಕ್ಸ್ ಈಸ್ ರೂಟ್ 100 ಇದೆ, ಆದರೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಓಕೆ, ಗೊತ್ತಾಯ್ತಲ್ವ ಏನು ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಇದು ನೋಡಿ, ಎಕ್ಸ್ ರೂಟ್ 100 ಇದೆಲ್ಲ ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ, ಸ್ಕ್ವೇರ್ ಮಾಡಿದರೆ ಇದು ರೂಟ್ ಹೋಗುತ್ತೆ, ಅಂದರೆ ಎಕ್ಸ್ ಸ್ಕ್ವೇರ್ ಅಂದರೆ 100 ಆಗುತ್ತೆ. ಎಕ್ಸ್ ಸ್ಕ್ವೇರ್ 100 ಆಗುತ್ತೆ. 100 ಇಲ್ಲಿ ನಮ್ಗೆ ಗೊತ್ತಾಗಿರ್ಬೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಅಂದರೆ ಇಲ್ಲಿ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಅಂದರೆ 100 ಐತಲ್ವ. ಈಗ ಮಾಡಿ ಸಬ್ಮಿಟ್ ಮಾಡಿ, ಅವಾಗ ಏನಾಗುತ್ತೆ ಎಕ್ಸ್ ಪ್ಲಸ್ ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಬರೀಬೋದು. ಆವಾಗ ಇದು ಎಕ್ಸ್ ಸ್ಕ್ವೇರ್ ಒಂದು ಎಕ್ಸ್ ಸ್ಕ್ವೇರ್ ಆಯಿತು, ಎಕ್ಸ್ ಪ್ಲಸ್ ಎಕ್ಸ್ ಆಗುತ್ತೆ. ಆವಾಗ ಎಕ್ಸ್ ಪ್ಲಸ್ ಎಕ್ಸು 2x. ಎಕ್ಸ್ ಅಂದರೆ ನಮಗೆ ಗೊತ್ತಿದೆಯಲ್ಲ, ಎಕ್ಸ್ ಅಂದರೆ ಏನು 100, ಎಕ್ಸ್ ಅಂದರೆ 100. 2 ಇಂಟು 100 2x ಅಂತಿದೆ. 2 ಇಂಟು 100 ಅಂದರೆ 200 ಆಗುತ್ತೆ. 200 ನಮಗೆ ಆಪ್ಷನಲ್ಲಿ ಇಲ್ಲಲ್ವ, ಅದಕ್ಕೆ ಆಪ್ಷನ್ ಏನಾಗುತ್ತೆ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಬಸ್ಸು, ಸ್ಕೂಟರ್ ಸಾಗಣೆ ಇವುಗಳ ನಡುವಿನ ಸಂಬಂಧವನ್ನು ಈ ಕೆಳಗಿನ ಯಾವ ರೇಖಾಚಿತ್ರವು ಪ್ರತಿಬಿಂಬಿಸುತ್ತದೆ ಅಂತ ಕೇಳ್ತಾನೆ. ಬಸ್ಸು, ಸ್ಕೂಟರ್ ಸಾಗಣೆ ನೋಡು. ಸಾಗಣೆ ಅಂದರೆ ಕಾಮನ್ ಆಗಿ ಬಂತು ಎಲ್ಲ ಕಡೆ. ಬಸ್ಸು, ಸ್ಕೂಟರು, ಓಕೆ, ಬಸ್ಸು ಸ್ಕೂಟರು ಒಂದು ಸಾಗಣೆಯಲ್ಲಿ ಬರೋದು. ಅಂದರೆ ದೊಡ್ಡ ಸರ್ಕಲ್ನಲ್ಲಿ 2 ಇದನ್ನು ಹಾಕಬೇಕಾಗುತ್ತೆ. ಅಂದರೆ ಬಸ್ಸು ಬಂತು, ಸ್ಕೂಟರು ಬಂತು, ಹೌದಲ್ಲ, ಎಲ್ಲ ಸಾಗಣೆಗೆ ಯೂಸ್ ಮಾಡೋದಕ್ಕಂಥದ್ದು. ಅಂದರೆ ಆಪ್ಷನ್ ಏನು ಸಿಲೋಲಿಸಮ್ ವೆರಿ ಇಂಪಾರ್ಟೆಂಟು, ಬಂದೇ ಬರ್ತೀವಿ ಕ್ವಶನ್ಸ್ಗಳು. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿವರೆಗೆ ನಾವು PC 2020 ಕ್ವಶನ್ಸ್ ಪೇಪರನ್ನು ಸಾಲ್ವ್ ಮಾಡಿದ್ದೀವಿ. ಎಲ್ಲ ಮೆಂಟಾಲಿಟಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ನಲ್ಲಿ ಒಬ್ಬರು ಶ್ರೀಧರ್ ಸರ್ ಅಂತಿದ್ದಾರೆ, ಅವರು ಮೆಂಟಾಲಿಟಿ ಎಲ್ಲ PC ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾರೆ. ಎಲ್ಲ ಕ್ವಶನ್ಸ್ಗಳನ್ನು ಒಂದು ಎಪಿಸೋಡ್ನಲ್ಲಿ ಸಾಲ್ವ್ ಮಾಡ್ತಾರೆ. ಅಲ್ಲಿವರೆಗೂ ನಮ್ಮ FTS ಅಕಾಡೆಮಿನ ಶೇರ್ ಮಾಡಿ, ಆಮೇಲೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಜಾಯಿನ್ ಮಾಡಿಸಿ, ಟೆಲಿಗ್ರಾಮ್ ಆಮೇಲೆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಸಿ. ಓಕೆ, ಥ್ಯಾಂಕ್ ಯು, ಬಾಯ್.